ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಅಂಗಡಿಯಲ್ಲೇ ವ್ಲಾಗ್ ಕಂಟಿನ್ಯೂ ಮಾಡಿದಾಗ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ, ಯಾರು ಏನು ಅಂದ್ಕೋಬೇಡಿ. ವೆಹಿಕಲ್ ಸೌಂಡ್ ಇರುತ್ತೆ, ಬಟ್ ಮನೇಲಿ ಮಾಡ್ಕೊಂಡಿರೋದಕ್ಕೆ ಪಾಪು ಇರ್ತಾನೆ, ಅಂಗಡಿ ಟೈಮಿಗೆ ತೆಗಿಲೇಬೇಕಾಗಿರುತ್ತೆ, ಮಾಡೋದಕ್ಕಾಗಲ್ಲ. ಸೊ ನಿಮ್ಗೇನಾದರೂ ಡಿಸ್ಟರ್ಬೆನ್ಸ್ ಆಗಿದರೆ ಸಾರಿ ಅಂತ ಕೇಳ್ಕೊತೀನಿ. ಇನ್ನು ಎಲ್ರಿಗೂ ಕೂಡ ನಿನ್ನೆ ಫ್ರೆಂಡ್ಶಿಪ್ ಡೇ ಇತ್ತು. ನನ್ನ ಎಲ್ಲ ಸಬ್ಸ್ಕ್ರೈಬರಲ್ಲಿ ನನಗೆ ಒಂದಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸೊ ಅವರೆಲ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಿನ್ನೆದು ಇವತ್ತು ಹೇಳ್ತಾ ಇದ್ದೀನಿ. ಪಾಪುನ ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು, ಅಂಗಡಿಲೇ ಈಗ ಇನ್ನೂ ಮಲಗಿಸ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ಲೋಕಿ 5 ಗಂಟೆಗೆ ನೀರು ಬಿಡೋಕ್ಕೆ ಹೋಗಿದ್ದಾನೆ. ಇನ್ನು ಶುಂಠಿಗೆ ಮಣ್ಣು ಹಾಕೋರು ಬಂದಿದ್ದಾರೆ ಅಂತ ಹೇಳಿ ಮನೆಗೆ ಬಂದಿರಲಿಲ್ಲ. ಸೊ ಅವನಿದ್ರೆ ಒಂದು ಸ್ವಲ್ಪ ಅವನು ಕೂಡ ನನಗೆ ಹೆಲ್ಪ್ ಮಾಡ್ಕೊಂಡಿರ್ತಾ ಇದ್ದ, ಬಟ್ ಅವನು ಇರಲಿಲ್ಲ. ನಾನೇ ಎಲ್ಲ ಮಾಡ್ಕೊಳೋದ್ರಿಂದ ಲೇಟ್ ಆಯಿತು. ಇನ್ನು ರಿತಿಕ್ಷನ್ ಕಳಿಸ್ಬಂದು ತಕ್ಷಣ ಅಂಗಡಿಗೆ ಬಾಕ್ಸಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಅಂಗಡಿಗೆ ಬಂದಿದ್ದೀನಿ. ಬಂದು ಇಷ್ಟೊತ್ತು 11 ಗಂಟೆವರೆಗೂ ಸ್ಕೂಲ್ ಮಕ್ಕಳು ಅವರು ಈಗ ಬರೋದಿರ್ತಾರೆ. ಈಗ 11 ಗಂಟೆ 11:05 ಆಗಿದೆ ಎಕ್ಸಾಕ್ಟಾಗಿ. ಅವನಿಗೂ ಕೂಡ ನಿದ್ದೆ ಬಂತು. ಸೊ ಅವನ್ನ ಮಲಗಿಸಿಟ್ಟಿದ್ದೀನಿ. ಇನ್ನು ನಾನು ಕೂಡ ಬಾಕ್ಸಲ್ಲಿ ಇಲ್ಲೇ ತಂದಿದ್ದೀನಿ. ಸೊ ಬಾಕ್ಸಿಗೆ ಆ್ಯಕ್ಚುಲಿ ಇವತ್ತು ಏನು ಅಂತ ತೋರಿಸ್ತೀನಿ ಬನ್ನಿ. ಸೊ ಇಡ್ಲಿ, ಒಂದು ನಿಮಿಷ ಗೈಸ್, ಬಾಕ್ಸಿಗೆ ನೋಡಿ. ಸೊ ಪಲ್ಯ ಹಾಕೊಂಬಂದಿದ್ದೀನಿ, ಮತ್ತು ಈಗ ತಿನ್ನಬೇಕು. ಆಲೂಗಡ್ಡೆ ಪಲ್ಯ, ದೋಸೆ ಕಾಂಬಿನೇಷನ್, ಚಟ್ನಿ ಮತ್ತು ದೋಸೆ. ಸೊ ನಾನು ಕೂಡ ಈಗ ಇವತ್ತಂತೂ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಈಗ 11:10. ಅವನ್ನ ಮಲಗಿಸಿ ನಾನು ತಿನ್ನೋ ಅಷ್ಟರಲ್ಲೇ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಲೇಟ್ ಕೂಡ ಆಗಿದೆ. ಡೈಲಿ 8 ಗಂಟೆಗೆ ತಿಂದು ಅಭ್ಯಾಸ, ಬಟ್ ಇವತ್ತು ಇಷ್ಟೊತ್ತಾದರೂ ಈಗ ತಿಂತಾಯಿದ್ದೀನಿ. ಸೊ ದೋಸೆ ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಅವನು ಅಷ್ಟೊತ್ತಿಗೆ ಎದ್ದು ಬಿಡ್ತಾನೆ. ತಿಂಡಿ ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸಿನ. ನಾನು ತಿಂಡಿ ತಿನ್ನೋಷ್ಟರಲ್ಲಿ ಆಲ್ರೆಡಿ ಎದ್ಬಿಟ್ಟಿದ್ದಾನೆ. ಸೊ ಇಲ್ಲಿ ನೋಡ್ಬೋದು, ತೊಡೆ ಮೇಲೆ ಮಲಗಿಸ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ತಿಂಡಿ ಫುಲ್ಲು ಕಂಪ್ಲೀಟಾಗಿ ತಿನ್ನೋದಕ್ಕೂ ಬಿಡಲಿಲ್ಲ. ಸೊ ಇನ್ನು ಎತ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ನು ಆಟ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಾಗಾಗಿ ಎತ್ಕೊಂಡೆ ವ್ಲಾಗ್ ಮಾಡೋಣ ಅಂತ ಹೇಳಿ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂಗಡಿ ಯಾರು ಬೈಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಇವತ್ತು ಆ್ಯಕ್ಚುಲಿ ನಾನು ಋತ್ವಿಕ್ ಆನ್ಲೈನಲ್ಲಿ ವಾದ್ಯರಾಜ್ ಜ್ಯುವೆಲ್ಸ್ ಅವ್ರ ಕಡೆಯಿಂದ ತರಿಸಿದ್ದೀನಿ. ಸೊ ಅದನ್ನು ನೀಟಾಗಿ ರ್ಯಾಪ್ ಮಾಡಿ ಫುಲ್ ಪ್ಯಾಕಿಂಗಲ್ಲಿ ಕಳಿಸಿದ್ರು. ಅದನ್ನು ನಾವು ನೆನ್ನೆನೇ ಓಪನ್ ಮಾಡಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಸೊ ಅದು ರ್ಯಾಪಿಂಗ್ ಕವರ್ ಎಲ್ಲ ತೋರ್ಸೋಕ್ಕಾಗಿಲ್ಲ. ಸೊ ಬನ್ನಿ ಹೆಂಗಿದೆ ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನು ಕಂಪ್ಲೀಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತು ಪಿಂಕ್ ಶೇಡ್ ಕಲರಲ್ಲಿ ಕವರಲ್ಲಿ ಕಳಿಸಿ ಅದು ಇಟ್ಬಿಟ್ಟು ಅದ್ರ ಒಳಗಡೆ ಇಟ್ಟಿರ್ತಾರೆ. ಋತ್ವಿಕ್ ಬರ್ತಡೇ ಬಂದು 5 ವರ್ಷಕ್ಕೆ ಒಂದ್ಸತಿ ಆಗೋದು. ಒಂದು ಫೆಬ್ರವರಿ 29ನೇ ತಾರೀಕು ಅವ್ನ ಬರ್ತಡೇ. ಸೊ ಅವ್ನು ಹುಡ್ದಾಗಿಂದ ನಾವು ಅಷ್ಟು ಬರ್ತಡೇಗೆ ಅಂತಲೇ ಏನು ಇನ್ವೆಸ್ಟೇ ಮಾಡಿಲ್ಲ. ಅದರಲ್ಲೂ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾವು ಆಸೆಪಟ್ಟು ನಾವು ಬಯಸ್ಕೊಂಡಿರೋಂಥ ಗಂಡು ಮಗು ಬೇಕು ಅಂತಲೇ ಆಗಿರೋಂಥವ್ನು. ಸೊ ಇವನು ಬರ್ತಡೇ 5 ವರ್ಷಕ್ಕೆ ಒಂದ್ಸಲಿ ಬರೋದು. ಈಗ 2.5 ವರ್ಷ ಇದೆ, ಇನ್ನೂ 4ನೇ ವರ್ಷ ತುಂಬಬೇಕು. 4 ವರ್ಷದ ತುಂಬಿ 5 ವರ್ಷಕ್ಕೆ ಒಂದ್ಸತಿ. ಇನ್ನು ಬರೋ ಅಷ್ಟರಲ್ಲಿ ಅವನಿಗೆ ನಾನು ಏನಂದರೆ ಏನೂ ತೊಗೊಂಡಿರಲಿಲ್ಲ. ಸೊ ಈಗಿರೋ ಚಿನ್ನದ ರೇಟಲ್ಲಿ, ಈಗಿರೋ ಇದರಲ್ಲಿ ಕಾಸ್ಟಲ್ಲಿ ನಾವು ಏನಂದರೆ ಏನೂ ತೊಗೊಳೋದಕ್ಕಾಗಲ್ಲ. ಅದರಲ್ಲೂ ನಮ್ಮಂಥ ಮಿಡಲ್ ಕ್ಲಾಸ್ಗೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ದುಡ್ಡಿರೋರ್ಗೆ ಏನು ಒಂದು ಸ್ವಲ್ಪ ಈಸಿ, ಏನು ಅವ್ರಿಗೆ ನೀನು 10 ಅಲ್ಲ 20 ಸಾವಿರ ಮಾಡ್ತೀನಿ ಅಂತ ಹೇಳಿದ್ರು ಕೂಡ 20 ಅಲ್ಲ 25 ಸಾವಿರ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ದುಡ್ಡಿರೋರ್ಗೆ ಅದು ಯಾವ ಲೆಕ್ಕನೂ ಆಗಲ್ಲ, ಅವ್ರು ತೊಗೊಂಬಿಡ್ತಾರೆ. ಬಟ್ ಇದೇನಿದ್ರು ನಮ್ಮಂಥವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗೋದು. ನಮ್ಮಂಥವ್ರಿಗಂತೂ ಈಗ ತೊಗೊಳೋದಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅಯ್ಯೋ ಬೇಡ ಬಿಡು, ಇರೋದ್ರಲ್ಲಿ ಕಾಲ ಕಳೆಯೋಣ ಅಂತ ಅನಿಸ್ಬಿಡುತ್ತೆ. ಸೊ ಅದರಲ್ಲಿ ಈ ಥರ ಲೈಟ್ ವೆಯ್ಟ್ ಏನಾದರೂ ಸಿಕ್ಕಿದಾಗ, ನಮ್ಮ ಬಜೆಟ್ಟಾಗಿ ನಮಗೆ ಅಡ್ಜಸ್ಟ್ ಆಗೋಂಥದ್ದು ಸಿಕ್ಕಿದಾಗ
ಏನಾದರೂ ಅಷ್ಟೇ ತರಿಸೋಣ ಅಂತ ಅಂದ್ಕೊಂಡ್ಬಿಡ್ತೀನಿ. ಸೊ ಇವತ್ತು ಋತ್ವಿಕ್ಗೋಸ್ಕರ ನಾನು ತರಿಸಿರೋ ಅಂಥದ್ದು ಒಂದು ನೋಡಿ ಒಂದು ಗೋಲ್ಡ್ ರಿಂಗ್ ತರಿಸಿದ್ದೀನಿ, ಹಾಗೆ ಬಳೆ ತರಿಸಿದ್ದೀನಿ. ಮೊದಲನೇದಾಗಿ ಗೋಲ್ಡ್ ರಿಂಗ್ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹತ್ತಿರದಿಂದ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲ್ಲು, ಇದು ಪ್ಲೇನಲ್ಲಿದೆ. ನಾನು ಯಾವುದೇ ಸ್ಟೋನ್ ರೀತಿದು ಏನು ಸೆಲೆಕ್ಟ್ ಮಾಡಿಲ್ಲ, ಏಕೆಂದರೆ ಈಗಿರೋ ರೇಟಲ್ಲಿ ಸ್ಟೋನಿಗೆ ದುಡ್ಡು ಹಾಕಬೇಕಾಗುತ್ತೆ ನಾವು. ಆಮೇಲೆ ನಾವೇನಾದರೂ ಒಂದು ವೇಳೆ ಅದನ್ನು ಮಾರ್ತೀವಿ ಅಂದ್ರೂ ಕೂಡ ದುಡ್ಡು ಸ್ಟೋನ್ ಎಲ್ಲ ತೆಗೆದ್ಬಿಟ್ಟು ತೊಗೊಂಬಿಡ್ತಾರೆ. ಮನುಷ್ಯನಿಗೆ ಯಾವಾಗ ಏನು ಕಷ್ಟ ಬರುತ್ತೆ ಅಂತ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಇವನಿಗೆ ಇದನ್ನು ನಾನು ತರಿಸಿದ್ದೀನಿ. ಇದು ಇಲ್ಲಿ ನೋಡ್ತಾ ಇರ್ಬೋದು, ಡಿಸೈನ್ ಹೆಂಗೆ ಕಾಣಿಸುತ್ತೆ ಏನೋ ಅನ್ನೋದು ನನಗಷ್ಟು ಗೊತ್ತಾಗ್ತಾ ಇಲ್ಲ, ಬಟ್ ಆದಷ್ಟು ಝೂಮಲ್ಲಿ ತೋರಿಸಿದ್ದೀನಿ. ಸೊ ನನ್ನ ಕೈಗಂತೂ ಇಡ್ಸೋದೇ ಇಲ್ಲ ಬಿಡಿ. ಇಲ್ಲಿ ನೋಡಿ, ಈ ಥರ ಇದೆ ಇದು ಗೋಲ್ಡ್ ರಿಂಗು. ಇದು ಬಂದು ಏನು ಪ್ರೈಸು, ಎಷ್ಟು ಗ್ರಾಮ್ ಇರೋದು ಅಂತ ಹೇಳ್ಬಿಡ್ತೀನಿ ಗೈಸ್. ಮೊದಲನೇದಾಗಿ ಇದಿರೋದು 800 ಮಿಲಿ, ಅಂದರೆ 1 ಗ್ರಾಮ್ಗಿಂತನೂ ಕಡಿಮೆ ಇದೆ ಇದು 800 ಮಿಲಿ. ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದು ಅಂತ ಹೇಳಿದ್ರೆ 800 ಮಿಲಿ ಇರೋದದು. 1 ಗ್ರಾಮ್ಗೂ ಕೂಡ ಇನ್ನೂ 200 ಮಿಲಿ ಅದು ಕಡಿಮೆ ಇದೆ. ಇದರದ್ದು ಕಾಸ್ಟ್ ಬಂದು 10,000 ರೂಪಾಯಿ, 916 ಹಾಲ್ಮಾರ್ಕು. ಸೊ ಇದು ಒಳಗಡೆ ಬರೆದಿದ್ದಾರೆ ಗೈಸ್, ಕಾಣಿಸುತ್ತಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. 916 ಅಂತ ಇದೆ. ಅದು ಆಮೇಲೆ ಫೋನ್ ತೆಗೆದ್ಬಿಟ್ಟು ತೋರಿಸ್ತೀನಿ. ಇದ್ರ ಕಾಸ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಬಟ್ ಚೆನ್ನಾಗಿದೆ. ಕ್ವಾಲಿಟಿ ಹೆಂಗೆ ಬರುತ್ತೋ, ಆನ್ಲೈನ್ ಅಂದರೆ ಏನು ಫ್ರಾಡ್ ಇರುತ್ತಾ ಏನೋ ಹೆದ್ರುಕೊಂಬಿಟ್ಟಿದ್ದೆ, ಬಟ್ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಇದು ಆಮೇಲೆ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಆಮೇಲೆ ಕೆಲವೊಬ್ಬರು ಅದಕ್ಕೂ ಕಮೆಂಟ್ ಹಾಕ್ಬಿಡ್ತಾರೆ, ಇರೋರು ಯೂಟ್ಯೂಬರ್ಸ್ ಆಗಿರೋರು, ಅವ್ರು ಏನಾದರೂ ತೊಗೊಂಡು ಒಂದು ಮೂವ್ ಬೋರ್ಡ್ ತೊಗೊಂಡ್ರು ಅವ್ರು ದುಡ್ಡಿರೋರು, ಅವ್ರ ಹತ್ರ ಎಲ್ಲ ಇರುತ್ತೆ, ಅವ್ರದ್ದು ನಿಜ ಅಂತ ಅನ್ಕೊತಾರೆ. ಬಟ್ ನಾವು ಏನಾದರೂ ಮಾಡಿದ್ರೆ ಅದು ಗೋಲ್ಡ್ ಅಲ್ಲ, ಅದು ಉಮಾ ಗೋಲ್ಡು, ಈ ಥರ ಏನಾದ್ರೂ ಕಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದು 916 ಏನು ಅನ್ನೋದನ್ನು ಆಮೇಲೆ ತೋರಿಸ್ತೀನಿ. ಇನ್ನು ಅದಾದಮೇಲೆ ಋತ್ವಿಕ್ಗೋಸ್ಕರ ಸಿಲ್ವರ್ 2 ಖಡ್ಗ ತರಿಸಿದ್ದೀನಿ. ಇದು ನೋಡ್ತಿರ್ಬೋದು, ಇದು ಬಂದು ಶಿವಂದು ತ್ರಿಶೂಲ ಮತ್ತು ಡಮರುಗ 2 ಇದೆ ಇದರಲ್ಲಿ. ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಒಂದೊಂದು ತೋರಿಸ್ತೀನಿ ನೋಡಿ. ಇದು ಡಮರುಗ, ಇದು ತ್ರಿಶೂಲ, ಇಲ್ಲಿ ಒಂದು ಗುಂಡಿದೆ. ಸೊ ಹತ್ತಿರದಿಂದ ನೋಡಿ, ಈ ಥರ ಇದೆ. ಇದು ತುಂಬ ಚೆನ್ನಾಗಿದೆ. ಇದು ನೋಡಿ, 2 ಬಳೆ ತರಿಸಿದ್ದೀನಿ ಅವನಿಗೆ ಕೈಗೆ ಹಾಕೋದಕ್ಕೆ ಅಂತೇಳಿ. ಇದ್ರದ್ದು ಕಾಸ್ಟು 5,500 ಆಗಿದೆ ವಿತ್ GST. ಸೊ ಅವ್ರು ನಮಗೆ ಎಲ್ಲ ಕಳಿಸ್ಬೇಕು ಅಂತ ಹೇಳಿದ್ರೆ GST ಆಗಲೇಬೇಕು. ಗೋಲ್ಡ್ ಆದರೂ ಅಷ್ಟೇ, ಸಿಲ್ವರ್ ಆದರೂ ಅಷ್ಟೇ. ಇದನ್ನು ಅಷ್ಟೇ ಈ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ, ಇದರೊಳಗಡೆ ಒಂದು ಪಿಂಕ್ ಕಲರ್ ಪೇಪರ್ ಇರುತ್ತೆ, ಅದನ್ನು ರೋಲ್ ಮಾಡಿ ಆಮೇಲೆ ಇದಕ್ಕೆ ಹಿಂಗೆ ಪರ್ಸ್ ಹಾಕಿ ಒಂದು ಬಾಕ್ಸ್ ಹಾಕಿ, ಆ ಬಾಕ್ಸ್ ಪ್ಯಾಕ್ ಮಾಡಿ, ಆ ಬಾಕ್ಸ್ ಮೇಲೆ ಇನ್ನೊಂದು ಬಾಕ್ಸ್ ಪ್ಯಾಕ್ ಮಾಡಿ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಬಿಲ್ಲು ನೋಡಿ, ಬಿಲ್ಲು ನಿಮಗೆ ಕಾಣಿಸುತ್ತೋ ಇದೆಯೋ ನಮ್ಗೆ ಗೊತ್ತಿಲ್ಲ ಗೈಸ್. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ಬ್ಯಾಂಗಲ್ಸ್ದು 5,000 ವಿತ್ GST ಎಲ್ಲ ಹಾಕಿದ್ದಾರೆ. GST ಚಾರ್ಜ್ ಬಂದು GST ವ್ಯಾಲ್ಯೂ ಮತ್ತು GST 50%, ಲೇಬಲ್ GST, ಒಟ್ಟು ಎಲ್ಲ ಸೇರಿ ಆಲ್ಮೋಸ್ಟ್ 300 ರುಪೀಸ್ GST ಚಾರ್ಜ್ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಕ್ಸ್ಟ್ರಾ ಏನೇನು ಅಂತೇಳಿ ವಿತ್ ಬಿಲ್ಲೂ ಕೂಡ ಅವ್ರಿಗೆ ನಮಗೆ ಪ್ಯಾಕ್ ಮಾಡಿ ಕಳಿಸ್ತಾರೆ. ಟ್ರಸ್ಟ್ ಮಾಡ್ಬೋದು ಆನ್ಲೈನಲ್ಲಿ ತರಿಸೋದಕ್ಕೆ. ಸೊ ನಾನು ಆ್ಯಕ್ಚುಲಿ ತರಿಸ್ಬೇಕಾದ್ರೆ ನಮಗೆಲ್ಲ ಗೊತ್ತೇ ಇರುತ್ತೆ, ತಿರ್ಗಿ ಹಿಂಗೆ ಇಟ್ಬಿಡ್ತೀನಿ ಇದಕ್ಕೆ. ತರಿಸ್ಬೇಕಾದ್ರೆ ಮನೇಲಿ ಲೋಕಿ ನನಗೆ ಹೇಳ್ತಾ ಇದ್ದಿದ್ದು, ಬೇಡ ನಿನ್ನ ಹತ್ರ ದುಡ್ಡಿದೆ ಅಂತ ಹೇಳಿದ್ರೆ ನಾವೇ ಅಂಗಡಿಗೆ ಹೋಗಿ ತೊಗೊಂಬರೋಣ ಅಂತ ಹೇಳ್ತಾರೆ. ಬಟ್ ಅಂಗಡಿಗೆ ಹೋದಾಗ ಏನು ಗೊತ್ತಾ, 1 ಗ್ರಾಮ್ ಮಾಡಿರ್ತಾರೆ, 2 ಗ್ರಾಮ್ ಮಾಡಿರ್ತಾರೆ. ಈಗ 1 ಗ್ರಾಮ್ಗೆ 15,000 ರೂಪಾಯಿ ಹಂಗೆ ಹೇಳ್ತಾರೆ. ಬಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಗೋಲ್ಡ್ ತರೋ ಅಂಕಲ್ ಕಡಿಮೆ ಆಗುತ್ತೆ, ವೆಯ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ಜಾಸ್ತಿ ಆಗ್ತಾನೇ ಇದೆ. 1 ಗ್ರಾಮ್ ತರಬೇಕು ಅಂದ್ರೂ 15,000 ರೂಪಾಯಿ ನನಗೆ ಆಗಲ್ಲ. ತುಂಬ ವರ್ಷದ ದುಡ್ಡು. ಆಲ್ಮೋಸ್ಟ್ ನಾನು ಪ್ರೆಗ್ನೆಂಟ್ ಇದ್ದಾಗ ನಾನೊಬ್ರು ಕೊಟ್ಟಿದ್ದೆ, ಅವ್ರು ಬಂದು ಮೊನ್ನೆ ಕೊಟ್ಟೋದ್ರು ನನಗೆ. ಈಗ 2.5 ವರ್ಷ ನನ್ನ ಮಗನಿಗೆ. ನಾನು ಪ್ರೆಗ್ನೆಂಟ್ ಇದ್ದಾಗ ಅವ್ರಿಗೆ ನಾನು ಕೊಟ್ಟಿದ್ದ ದುಡ್ಡನ್ನ ಕೊಟ್ಟೇ ಇರಲಿಲ್ಲ, ಎಷ್ಟು ಕೇಳಿದ್ರು. ನಾನು ಕೇಳಿ ಬೇಜಾರಾಗಿ ಅವ್ರ ಹತ್ರ ಮಾತೇ ಬಿಟ್ಬಿಟ್ಟಿದ್ದೆ. ಮೊನ್ನೆ ಅವರೇ ಶನಿವಾರ ಬಂದು ಅಂಗಡಿಲೇ ಬಂದು ಕೊಟ್ಟೋದ್ರು.
ಇನ್ನು ಆ ದುಡ್ಡು ಇವಾಗ ಇಟ್ಕೊಂಡ್ರು ಏನಕ್ಕಾದ್ರೂ ಖರ್ಚಾಗ್ಬಿಡುತ್ತೆ, ಬೇಡ ಅದ್ರ ಬದಲು ಏನಾದರೂ ತರೋಣ ಅಂತ ಹೇಳಿ ವಾದಿರಾಜ್ ಜ್ಯುವೆಲ್ಲರ್ಸ್ ಅವ್ರ ಹತ್ರ ಆರ್ಡ್ರ್ ಮಾಡಿದ್ದೆ. ಮಾಡಿದ್ಮೇಲೆ ಲೋಕಿ ಬೇಡ, ನನಗೇನೋ ಫೇಕ್ ಅನಿಸುತ್ತೆ, ಆನ್ಲೈನ್ ಎಲ್ಲ ಅಷ್ಟು ಬಿಸ್ನೆಸ್ಸು ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಯಾವ ಗ್ಯಾರಂಟಿ ಮೇಲೆ ಹಾಕ್ತೀಯಾ ನೀನು ಅಂತೆಲ್ಲ ಬೈದ್ಬಿಟ್ಟಿದ್ದ. ಮತ್ತು ಇನ್ನೊಂದು ಏನು ಅಂದರೆ, ನಾವು ಹೆಣ್ಮಕ್ಳು ಹೆಂಗೆ ಅಂದರೆ ದುಡ್ಡು ಇದ್ದಾಗ ತೊಗೊಂಡ್ಬಿಡ್ತೀವಿ, ದುಡ್ಡಿಲ್ಲ ಅಂತ ಹೇಳಿದಾಗ ಒದ್ದಾಡ್ತಿರ್ತೀವಿ. ನಾವೇನಾದರೂ ಮಾಡಬೇಕು ಅಂತ ಮುಂದೆ ಒಂದು ಹೆಜ್ಜೆ ಹೋದ್ರೂ ಮನೇಲಿರೋ ಗಂಡಸರು ಬೇಡ ಅಂತ ಹೇಳೋದು, ಈ ಥರ ಎಲ್ಲ ಮಾಡ್ತಾರೆ. ಆಮೇಲೆ ಆ ದುಡ್ಡಿದ್ರೆ ಅವ್ರಿಗೆ ಏನಾದರೂ ಸಮಯಕ್ಕೆ ಬಂದರೆ ಕೊಡಿಲಿ, ನಾನು ಇದಕ್ಕೆ ಏನಾದರೂ ತರೋದಕ್ಕಾಗುತ್ತೆ, ಏನಾದರೂ ಮಾಡೋದಕ್ಕಾಗುತ್ತೆ ಅಂತ ಕೊಟ್ಟುನೇ ಅರ್ಧ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಹಂಗಂತ ಹೇಳಿ ಇವನು ಲೋಕಿಗೆ ಹೇಳ್ದಿರ ಮಾಡೋಣ, ಆಮೇಲೆ ಗೊತ್ತಾದ್ಮೇಲೆ ಬೇಕಾದರೆ ನಾನು ತರಿಸಿದ್ದೀನಿ ಅಂತ ಹೇಳ್ಬೋದು ಅಂತ ಹೇಳಿ ಲೋಕಿಗೆ ಹೇಳಲಿಲ್ಲ ನಾನು. ಟ್ರ್ಯಾಕ್ಟ್ರ್ ಹೋಗ್ತಾ ಇತ್ತು ಗೈಸ್, ಅದಕ್ಕೆ ಸೌಂಡ್ ಸಿಕ್ಕಾಪಟ್ಟೆ ಇರಿಟೇಷನ್ ಆಗಿಬಿಡುತ್ತೆ, ಹಾಗಾಗಿ ಆಫ್ ಮಾಡಿಬಿಟ್ಟೆ. ಲೋಕಿಗೆ ಹೇಳಲಿಲ್ಲ ನಾನು, ಹೇಳ್ದಿರನೇ ಪಕ್ಕದ ಅಂಗಡಿಯವ್ರ ಕೈಯಲ್ಲಿ ಫೋನ್ಪೇ ಮಾಡಿಸಿದ್ದು. ಅವ್ರು ಫೋನ್ಪೇ ಮಾಡಿ ಒಂದು 4-5 ದಿನ ಆದಮೇಲೆ ನಾನು ಲೋಕಿಗೆ ಹೇಳಿದ್ದು. ಇವತ್ತು ನಿನ್ನೆ ಭಾನುವಾರ ಮಧ್ಯಾಹ್ನ ರಿಸೀವ್ ಮಾಡಿಕೊಂಡೆ ನನಗೆ. ಸೊ ರಿಸೀವ್ ಮಾಡೋದು ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ, ಅವ್ರು ಆ್ಯಕ್ಚುಲಿ ನಮಗೆ ನಮ್ಮ ಪೋಸ್ಟ್ ಆಫೀಸ್ ಮೂಲಕ ಕಳಿಸ್ತಾರೆ ನಮಗೆ. ಸೊ ಪೋಸ್ಟ್ ಆಫೀಸರ್ ನಮ್ಮ ಏರಿಯಾ ಯಾವ ಪೋಸ್ಟ್ ಆಫೀಸ್ ಇರುತ್ತೋ ಆ ಪೋಸ್ಟ್ ಆಫೀಸಿಗೆ ಅವ್ರು ಕಳಿಸಿದಾಗ ಕಾಂಟ್ಯಾಕ್ಟ್ ನಂಬರ್ ನಮ್ಮದೇ ಕೊಟ್ಟಿರಬೇಕು, ನಮ್ಮ ಕೈಯಲ್ಲಿ ಮಾತ್ರ ರಿಸೀವ್ ಮಾಡಿಸ್ಕೊಳೋ ಥರ ಕೊಟ್ಟಿರ್ತಾರೆ. ಇವಾಗ ಎಕ್ಸಾಂಪಲ್ ನಿಮ್ಮ ಮನೇಲಿ, ಈಗ ನಮ್ಮ ಮನೇಲಿ ನಾನು ಲಕ್ಷ್ಮಿ ಅಂತ ನಾನು ಕೊಟ್ಟು ಅವ್ರಿಗೆ ನಾನು ಬುಕ್ ಮಾಡ್ಕೊಂಡಿದ್ದು, ನನ್ನ ನಂಬರ್ ಕೊಟ್ಟಿರೋದು, ನಾನಿದ್ರೆ ಮಾತ್ರ ಅದನ್ನು ಕೊಡಬೇಕು, ಇಲ್ಲಾಂದರೆ ಪೋಸ್ಟ್ ಕೊಡೋಂಗಿಲ್ಲ, ಆ ಥರ ಬರುತ್ತೆ. ಇನ್ನು ಪೋಸ್ಟಲ್ಲಿ ನಿನ್ನೆ ಅವ್ರು ನನಗೆ ಕಾಲ್ ಮಾಡಿದ್ರು. ಸೊ ಬನ್ನಿ ಅಂತ ಹೇಳಿದೆ, ಇನ್ನು ಬಂದು ಕೊಟ್ಟು ಹೋದರು. ಆ್ಯಕ್ಚುಲಿ ಏನಪ್ಪ ಅಂದರೆ ಹೇಳಿದ್ರೆ, ಕ್ವಾಲಿಟಿ ಹೆಂಗೋ ಏನೋ ಅಂತೆಲ್ಲ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ನಾನು ಅಂದ್ಕೊಂಡಂಗೆ ಇದೆ, ತೊಗೋಬೋದು, ಟ್ರಸ್ಟೆಡ್ ಪೇಜು ಅಂತ ಅಂದ್ಕೊಳ್ತೀನಿ. ಇನ್ನು ಋತ್ವಿಕ್ನಂತೂ ಕಾಲ ಮೇಲೆ ಮಲಗಿಸ್ಕೊಂಡು ಸಾಕಾಯಿತು. ಎಲ್ಲ ಹೆಣ್ಮಕ್ಳದ್ದು ಇದೇ ಬಾಳು, ಏನಾದರೂ ಇದ್ದರೆ ಸಾಕು, ಏನಾದರೂ ಎತ್ತಿಡೋಣ ಮಾಡೋಣ ಅಂತ ಅನಿಸ್ಬಿಡುತ್ತೆ. ಸೊ ಅದ್ರ ಒಳಗಡೆ ತೋರಿಸ್ತೀನಿ ಬನ್ನಿ 916 ಹೆಂಗಿದೆ ಏನು ಅಂತ. ಗೈಸ್ ಇಲ್ಲಿ ನೋಡಿ, ಕ್ಲಿಯರಾಗೆ ಕಾಣಿಸ್ತಾ ಇದೆ 916 ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ನೋಡಿ 916 ಕಾಣಿಸ್ತಾ. ಸೊ ಇದ್ರ ರಿಂಗ್ ನೋಡಿ ಯಾವ ಥರ ಇದೆ ಅಂತ ಈ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸೈಡಲ್ಲಿ ಬಂದು ಈ ಥರ ಲೇಯರ್ಸ್ ಇದೆ, ಸೆಂಟ್ರಲ್ಲಿ ಬರೀ ಲೈನ್ಸ್ ಅದಷ್ಟೇ, ಡಿಸೈನು ಏನೂ ಇಲ್ಲ, ಬಟ್ ನೋಡೋದಕ್ಕೆ ನಿಮಗೆ ಗಣೇಶನ ಥರ ಕಾಣಿಸುತ್ತೆ. ಈ ಕಡೆನೂ ಅಷ್ಟೇ ಈ ಥರ ಲೈನ್ಸು. ಸೊ ಟೋಟಲಾಗಿ ಈ ರಿಂಗ್ ಹಿಂಗೆ ಕಾಣಿಸುತ್ತೆ, ಹತ್ತಿರದಿಂದ ತೋರಿಸಿದ್ದೀನಿ ನೋಡಿ. ಇಲ್ಲಿ 916 ಅನ್ನೋದು ಈಗ ನೋಡಿ, ಈಗ ಒಂದು ಸ್ವಲ್ಪ ಬೆಂಡ್ ಮಾಡಿದ್ರೆ ಕಾಣುತ್ತೆ 916 ಕಾಣಿಸ್ತಾ. ಎಸ್, ಸೊ ಫೈನಲಿ ಋತ್ವಿಕ್ಗೋಸ್ಕರ ಗೋಲ್ಡ್ ಫಿಂಗರ್ ರಿಂಗ್ ತರಿಸಿದ್ದೀನಿ, ಹಾಗೆ ಕೈಗೆ ಖಡ್ಗ ತರಿಸಿದ್ದೀನಿ. ಅದನ್ನು ಆ್ಯಕ್ಚುಲಿ ನೆಕ್ಸ್ಟ್ ಬರ್ತಡೇ ದಿನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಫೆಬ್ರವರಿ 29ಕ್ಕೆ ಅವ್ನು ಬರ್ತಡೇ ಇರೋದ್ರಿಂದ ಮಾರ್ಚ್ 1ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡ್ತೀನಿ. ಯಾಕೆಂದರೆ ಹಿಂದಿನ ದಿನಕ್ಕೆ ಸೆಲೆಬ್ರೇಟ್ ಮಾಡಬಾರ್ದಂತೆ, ಮುಂದಿನ ದಿನ ಸೆಲೆಬ್ರೇಟ್ ಮಾಡ್ಕೋಬೇಕಂತೆ. 29 ಬರೋದೇ 4 ವರ್ಷಕ್ಕೊಂದ್ಸತಿ, 4 ತುಂಬಿ 5 ವರ್ಷದಕ್ಕೊಂದ್ಸಲಿ. ಹಂಗಾಗಿ ಅವನಿಗೆ ಮಾರ್ಚ್ 1ನೇ ತಾರೀಕಿಗೆ ಅದು ಸೆಲೆಬ್ರೇಟ್ ಮಾಡಿದಾಗ ಅದು ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರೂ ಹೆಣ್ಮಕ್ಳು ಏನಾದರೂ ಒಂದು ದುಡ್ದು ಸಂಪಾದನೆ ಮಾಡಲೇಬೇಕು ಅಂತ ಅಂದ್ಕೊಳೋದು. ಇದು ಆ್ಯಕ್ಚುಲಿ ನಾನು ನನ್ನ ಸಂಪಾದನೆಯಲ್ಲಿ ತೊಗೊಂಡಿರೋಂಥದ್ದು. ಈಗ ಜುಲೈ ಇನ್ಕಮ್ ನಿಮಗೆಲ್ಲ ಶೇರ್ ಮಾಡಿದ್ನಲ್ಲ, ಅದರಲ್ಲೂ ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನನಗೆ ಬರಬೇಕಾಗಿರೋ ತುಂಬ ದಿನದ ಅಮೌಂಟ್ ಪೆಂಡಿಂಗಲ್ಲಿ ನಾನು ಇದನ್ನು ಮತ್ತು ಬ್ಯಾಂಗಲ್ ಎರಡೂ ತರಿಸ್ಕೊಂಡಿದ್ದೀನಿ. ಈಗ ನಂದು ಜುಲೈ ಮಂತ್ ಇನ್ಕಮ್ ಇದೆಯಲ್ಲ, ಅದರಲ್ಲಿ ಏನಾದರೂ ನನ್ನ ಮಗಳಿಗೆ ಒಂದು 2-3 ತಿಂಗಳಿದು ಇನ್ಕಮ್ ಸೇರಿಸಿ ಏನಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಇಷ್ಟ ತುಂಬ ಏನಂದರೆ, ಈಗೆಲ್ಲ ಟ್ರೆಂಡಿಂಗಲ್ಲಿದೆ ವಾದಿರಾಜ್ ಜ್ಯುವೆಲ್ಸಲ್ಲಿ ನೀವೆಲ್ಲ ನೋಡಿರ್ತೀರ. ಸೊ 6 ಗ್ರಾಮಲ್ಲಿ ಒಂದು ಚೈನ್ ಥರ ಬಂದು ಇಲ್ಲಿ ಕೆಳಗಡೆ ಪೆಂಡೆಂಟ್ ಲಕ್ಷ್ಮಿ ಥರ ಬಂದಿರುತ್ತಲ್ಲ, ಅದನ್ನು ನನ್ನ ಮಗಳಿಗೂ ಆಗುತ್ತೆ, ಮತ್ತು ಈ ಸ್ಯಾರೀಸ್ ಎಲ್ಲ ಹಾಕ್ಕೊಂಡಾಗ ನನಗೂ ಕೂಡ ಆಗುತ್ತೆ ಅಂತ ಹೇಳಿ ಅದನ್ನು ತೊಗೋಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಇನ್ನೇನಿದ್ರೂ ಮತ್ತು ನೆಕ್ಸ್ಟ್ ಮಂತು 90 ರೂಪಾಯಿ ಸೀರೆ ರೀಸ್ಟಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಸೀರೆಯಲ್ಲಿ ನೋಡೋಣ ಎಷ್ಟು ದುಡಿತೀನಿ ಏನೋ ಅಂತ ತಿಳಿಸ್ತೀನಿ. ಸೊ ಅದರಲ್ಲಿ ದುಡಿದು ನೆಕ್ಸ್ಟ್ ಜನವರಿ 9ಕ್ಕೆ ನನ್ನ ಮಗಳು ಬರ್ತಾಳೆ, ಅಷ್ಟರೊಳಗಡೆ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ದೇವರ ಆಶೀರ್ವಾದ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಅದಾದಾಗ ಅವಳಿಗೂ ಕೂಡ ಏನಾದರೂ ಮಾಡಿಸ್ಕೊಂಡ್ರೆ ನನಗೂ ಸ್ಯಾರೀಲಿ ಹಾಕೊಳಕ್ಕೆ ಇಷ್ಟ ಆಗುತ್ತೆ, ಅವಳಿಗೂ ಆಗುತ್ತೆ ಅಂದ್ಕೊಂಡು ಅದನ್ನು ನೆಕ್ಸ್ಟ್ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಗೈಸ್, ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್
ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ನಂದು ವಿಡಿಯೋಸಲ್ಲಿ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಏನಿದ್ರೂ ಶೇರ್ ಮಾಡ್ತಾ ಇದ್ದೀರಾ. ಶೇರ್ ಮಾಡಿ. ನೀವೇನಾದರೂ ನನಗೆ ಅಂದರೆ ನಿಮ್ಮದು ಇದು ಈ ಥರ ಚೆನ್ನಾಗಿ ಬಂತು ಅಥವಾ ಇಲ್ಲಾಂದರೆ ಈ ಥರದ್ದು ಮಿಸ್ಟೇಕ್ ಆಯಿತು ಅಂತ ನೀವು ಏನು ಮಾಡಿದ್ರು ಅದನ್ನು ನಾನು ಕೂಡ ತಿದ್ಕೊತೀನಿ. ಸೊ ಯಾರ್ಯಾರು ನನ್ನ ವೀಡಿಯೋಸ್ ನೋಡಿ ನನ್ನ ಮಿಸ್ಟೇಕ್ಸ್ನ ಅಥವಾ ನನ್ನ ಖುಷಿನ ಎಲ್ಲ ಹಂಚ್ಕೊಂಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಕೀಪ್ ವಾಚಿಂಗ್ ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್.